ಯವ್ವಾ ಯವ್ವಾ ಏನು ಮಾಡಕತ್ತಿ? ಏನು ಮಾಡ್ಲಪ್ಪ, ಒಳಗೆ ಅಡುಗೆ ಮನೆ ಕೆಲಸ ಮಾಡಕತ್ತೀನಿ. ಯಾಕೆ ಯಾವ ಯಾವ ಅಂತ ಓದ್ಕೊತಾನೆ ಬಂದೇಳ ಹೊರಗಿಂದ, ಏನಾಯ್ತು? ಏನೂ ಇಲ್ಲ. ಅತ್ತಿಯರು ಯಾವಾಗ ಹೋಗ್ತಾರೆ ಊರಿಗೆ? ಯಾಕಿನ ಇರ್ತಾರ, ನಿನಗೇನಾಯ್ತು ಅವ್ರಿದ್ರೆ? ಏನಿಲ್ಲ ಬೇ, ನನಗಂತರೂ ಆಕಿ ಪ್ರೀತಿ ಸಮಸ್ಯೆ ಸಾಕಾಗಿ ಹೋಗೈತೆ ಹೋಗೋ ಕಡೆ. ಯಾವಾಗ ಕಳಿಸ್ಬಿಡೋಣ? ಅವರು ಇಲ್ಲೇ ಇರ್ತಾರ, ಒಳಗದಾಳ ನಿಮ್ಮ ಅತ್ತಿ, ಜೋರಾಗಿ ಮಾತಾಡಕ್ಕೆ ಹೋಗ್ಬೇಡ. ನೀನು ಯಾಕೆ ಹುಡುಗಿನ ಮೇಲೆ ಏನಕತ್ತಿ? ಏನು ಕಡಿಮೆ ಆಗೈತಿ ಕೀಗಿ? ನೋಡಕ್ಕೆ ಎಷ್ಟು ಚಂದ ಐತಿ. ಹಾಂ, ಆ ಕೂದಲ ಹಳದಿ ಮಾಡ್ಕೊಂಡೈತಿ, ಆಮೇಲೆ ಮತ್ತೆ ಕರಿ ಬಣ್ಣ ಹಚ್ಚಿರಿ ಕರ್ಗಕ್ಕ ಬಿಡು, ಆ ಕೂದಲದೇನು ಇದಿಲ್ಲ. ಆದ್ರೆ ನೀನು ಯಾಕೆ ಒಲ್ಲಿ ಅಂತೇಳಿ ಕುಂತ ಬಿಟ್ಟು ಆಕೆ ಹೋಗ್ಬೇಕೆ ಮಗಳು. ನಮಗರ ಏನು ಕಡಿಮೆ ಆಗೈತಿ? ಆದರೂ ಅಷ್ಟು ಇದು ಇಲ್ಲ. ಅವರು ನಡೀತೈತಿ, ನಮಗೆ ರಗಡೆ ದೇವ್ರು ಕೊಟ್ಟಾನ. 2 ಆಸ್ತಿ ಐತಿ ನಮಗೆ, ಮಾಡ್ಕೋ, ಏನು ಇದು ಇಲ್ಲ. ನಿಮ್ಮ ಅತ್ತಿ ಪಾಪ ಅಲ್ಲಿಂದ ಕರ್ಕೊಂಬಂದಾಳ, ನೀ ಮಾಡ್ಕೋತಿ ಅಂತೆ. ನೀನು ಹಳೆ ಮುರ್ಗುರ್ಗೈತೆ ಇದೆಯಪ್ಪ. ಹಿಂದಿನ ಕಾಲದವ್ರು ಇರ್ತಾರಲ್ಲ ಹಂಗೆ ಆ ಥರ ಅದಿ. ಆದರೂ ಅವರು ಮಾಡ್ಕೋತೀನಿ ಅಂಥೇಳಿ ಇಲ್ಲಿವರೆಗೂ ಬಂದಾರಂದ್ರೆ ನೀನು ಅದಕ್ಕೆ ಬೆಲೆ ಕೊಡಬೇಕು. ಏನು ನಿನ್ನ ಎಷ್ಟು ಹಚ್ಕೊಂಡೈತೆ ಆ ಹುಡುಗಿ ಗೊತ್ತೈತೇನ? ಸ್ವಲ್ಪ ಯೋಚನೆ ಮಾಡಿ ನೋಡ್ಸಿವು. ಯವ್ವ ನನಗಂತೂ ಇಷ್ಟ ಇಲ್ಲ. ಆಕಿ ನೋಡಕ್ಕೆ ಚಂದದಾಳ, ಚಲೋ ಐತಿ ಹುಡುಗಿ. ನಾನೇನು ಆಕಿಗೇನು ಹೆಸರಿಡಂಗಿಲ್ಲ. ಆದ್ರೆ ನನಗೆ ಮನಸ್ಸು ಬರ್ಬೇಕಲ್ವೇ ಆಕಿನ ಮಾಡ್ಕೊಳಕ್ಕೆ? ಮನಸ್ಸ ಇಲ್ಲ. ಆಕಿನ ನಾನು ಹೆಂಡತಿ ಥರ ನಾನು ನೋಡೇ ಇಲ್ಲ. ನಾವು ಆಕಿನ ಒಂಥರ ತಂಗಿ ಥರ ನಾನು ನೋಡ್ಕೊತಾ ಬಂದೀನಿ. ನೀನು ನೋಡಿದ್ರೆ ಮದುವೆ ಆಗು ಅಂತೀನಿ. ನೋಡ್ಬೇ, ನೀ ಬೇಕಾದ ಹೇಳಿದ್ರು ನನಗಂತೂ ಆಕಿನ ಮೇಲೆ ಯಾವ ಥರದೂ ಪ್ರೀತಿ ಆಗಲಿ, ಆ ಥರ ಮದುವೆ ಆಗ್ಬೇಕನ್ನುವಂಥದ್ದು ಮನಸ್ಸಾಗಲಿ ಬರುವುದಿಲ್ಲ. ಆಯಿತಾ? ಬೇಕಂದ್ರೆ ಮೊನ್ನೆ ಅಪ್ಪನ ದೋಸ್ತ ಅಂತ ಹೇಳಿ ಮಗ ಬಂದಿದ್ನಲ್ಲ ಇಲ್ಲಿಗೆ, ರಂಜಿತ್. ಅವನ ಜೊತೆ ಮದುವೆ ಮಾಡ್ಬಿಡು. ಬೇಕಾದಂಗೆ ಅದಾರ, ಅವರು ಶ್ರೀಮಂತರ ಅದಾರ, ಚಲೋ ಅದ. ಅವನು ಸಾಲಿ ಕಲ್ತಾನೆ, ಇಂಜಿನಿಯರ್ ಏನೋ ಕಲ್ತಾನ ಅಂತಾನೆ. ಕರೆಸಿ ತೋರಿಸ್ಬಿಡು ಮತ್ತೆ. ನನಗೆ ಗಂಡು ಹಾಕೋದು ಪ್ರಯತ್ನ ಮಾತ್ರ ಮಾಡಕ್ಕೆ ಹೋಗ್ಬೇಡವಾ? ಕೈ ಮುಗಿತೀನಿ ನಿಂದು. ಸ್ವಾದಿಗೇಡಿ, ಅವರು ಬೇರೆ ಹುಡುಗನ ಮದುವೆ ಮಾಡಂಗಿತ್ತಂದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ರು? ಅವ್ರು ಕೇಳಕ್ಕೆ ಅಲ್ಲೇ ನೋಡಿ ಮಾಡ್ತಿದ್ರು. ಸ್ವಲ್ಪ ಬುದ್ಧಿ ಏನಾರ ಐತೆ ನಿನಗೆ? ಏನು ತಲೆಯಾಗಿನ ಲದ್ದಿಗಿದ್ದಿ ತುಂಬ್ಕೊಂಡೆ? ಅಲ್ಲ, ಹುಡುಗಿ ಅಷ್ಟು ಚೂಟಿ ಅದ. ಹಿಂದೆ ಅತ್ತಿ ಅಂತ ಅಡ್ಡಾಡ್ತೈತಿ. ನಿನಗೆ ಮಾಮ ಅಂತೇಳಿ ಬಂಗಾರದಂಗೆ ನೋಡ್ಕೊಂಡು ಹೋಗುತ್ತೆ. ನೀ ಎದ್ರ ಸಂಬಂಧ ಏನಕತ್ತೀನಪ್ಪ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಸರಿ, ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ. ಏನವ ಮಗಗೆ ಸ್ವಾದಿಗೇಡಂತೇನೋ ಬೈಯಾಕತ್ತಿ? ಎದಕ್ಕೆ ಏನಾಯ್ತು? ಏನೋ ಇಲ್ಲಿ ಬಿಡಕಾವೇರಿ, ಹಂಗೆ ಇರ್ತಾವಲ್ಲ, ಅದಕ್ಕೆ ಬೈಯಾಕತ್ತಿದ್ಯಾ? ಇಡ್ಲಿ ಒಲಿ ಮ್ಯಾಗ ಬ್ಯಾಡಿಗೆ ಇಟ್ಟಿದ್ನಲ್ಲ, ಏನಾಯ್ತು ನೋಡಿದ್ದೇನೆ? ಒಂದೆರಡು ರೊಟ್ಟಿ ಒಂದು ಮಾಡೋಕೆ ನಿಮ್ಮ ಕಾಕ ಬರ್ತಾನೆ. ಜಲ್ದಿ ಬಿಸಿ ರೊಟ್ಟಿ ಮಾಡಿ ಇಡ್ಬೇಕು, ಇಲ್ಲಿಕಂದ್ರೆ ಬದ್ರಾಡಿ ಬಿಡ್ತಾರೆ ಅವ್ರ ಅಂತ. ಹೌದು ಭಾಗಿರತಿ, ನೀ ಯಾಕೆ ಎಲ್ಲ ಒಲಿ ಮ್ಯಾಗನ ಮಾಡ್ತೀಯಲ್ಲ? ಮನ್ಯಾಗ ಗ್ಯಾಸ್ ಐತಿ. ಇದ್ರೂ ಹೋಗಿ ಹಿತ್ತಲ್ದಾಗ ಒಂದು ಸೆಡ್ ಥರ ಹಾಕಿರಿ, ಹೋಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ಬರ್ತೀಯ ಒಳಗೆ. ಎದ್ರ ಸಂಬಂಧ? ಕುಕ್ಕರ್ ಅದು ಎಷ್ಟು ತಂದಿಟ್ಟಿರಿ, ಆದರೂ ಅದನ್ನು ಯೂಸ ಮಾಡಂಗಿಲ್ಲ. ಇವರು ಕುಕ್ಕರ್ನೆಂದು ತಿನ್ನಂಗಿಲ್ಲ, ಅದು ಒಂಥರ ವಾಸನೆ ಬಂದಂಗೆ ಆಗುತ್ತಂತ ಅವ್ರಿಗೆ. ಒಲಿ ಮ್ಯಾಗನ ಮಾಡ್ಬೇಕಂತ. ರೊಟ್ಟಿನೂ ಒಲಿ ಮ್ಯಾಗ ಇರಬೇಕು, ಎಲ್ಲನೂ ಒಲಿ ಮ್ಯಾಗಿಂದಿದ್ರೆ ಅಷ್ಟೇ. ಚಾ ಒಂದು ಕುಡಿತಾರೆ ನೋಡಿ ಗ್ಯಾಸ್ ಮ್ಯಾಗ ಮಾಡಿದ್ದು. ಇಲ್ಲಿಕಂದ್ರೆ ಅದನ್ನು ಯಾಕೆ ಒಲಿ ಹಚ್ಚಿ ಮಾಡೋರು ಬಿಟ್ಟಾರ. ಏನು ಕೇಳ್ತಿ ನಮ್ಮ ಬಾಳೆ? ನಾಳೆ ನನ್ನ ಮಗಳು ಬಂದಂದ್ರೆ ಒಲಿ ಮ್ಯಾಗ ಮಾಡ್ಬೇಕನ? ಮತ್ತು ನಮ್ಮ ಶಿವ ಒಲಿ ಮ್ಯಾಗಿಂದ ಅಡುಗೆ ತಿನ್ನೋದು. ಮೊಟ್ಟ ಗ್ಯಾಸ್ ಮ್ಯಾಗ ಮಾಡಿಸ್ಕೊಡಂಗಿಲ್ಲ. ಎಷ್ಟೊತ್ತಿದ್ರು ಒಲಿ ಹೆಚ್ಚಿನ ರೊಟ್ಟಿ ಮಾಡ್ಬೇಕು. ಏನೋ ಬೇಕಂದ್ರೆ ಒಂದಿಟ್ಟು ಪಲ್ಯಗಿಲ್ಲಿ ಒಗ್ಗರಣೆ ಹಾಕಿದ್ರೆ ಏನೋ ಅನ್ನಂಗಿಲ್ಲ. ರೊಟ್ಟಿ ಮಾತ್ರ ಒಲಿ ಮ್ಯಾಗನ ಮಾಡ್ಬೇಕು ಅವನಿಗೆ. ಅಲ್ಲ ಶಿವ, ಯಾಕೆ ನೀ ಹಿಂದಿನ ಥರ ನದಿ? ನಿಮ್ಮ ಮುತ್ತೆಂದ ಕಲ್ತು ಬಿಟ್ಟು ನೋಡಿ ಎಲ್ಲ. ಆ ಟೊಪ್ಪಿಗೆ ಪೈಜಾಮು ತೆಗಿ, ಜೀನ್ಸ್ ಪ್ಯಾಂಟು ಟೀ ಶರ್ಟು ಅದು ಹಾಕೋ ಚಂದಾಗ, ಎಷ್ಟು ಚಂದ ಕಾಂತಿ. ಏನಪ್ಪ ಹಳೇ ಕಾಲದವ್ರ ಥರ ಇದೀನಿ ನೋಡಿ ಅಂತರು. ನಮ್ಗೆ ಅದೆಲ್ಲ ಬಗ್ಗೆ ಹರಂಗಿಲ್ಲತ್ತಿ. ನಾ ಸ್ವಲ್ಪ ಹೊಲ ಕಡೆಗೆ ಹೋಗ್ಬರ್ತೀನಿ. ನೀನು ಮಾಡಿ ಅವ್ರಿಗೆ ರೂಢಿ ಹಾಕಿ ಅದಕ್ಕೆ ಒಲಿ ಮ್ಯಾಗಿಂದ ಕೇಳ್ತಾರ ಅವ್ರು. ಹೋಲ್ ಬಿಡವ, ಮತ್ತೆ ಏನು ಮಾಡ್ಬೇಕು? ಮೊದಲಿಂದ ಮಾಡ್ಕೊತ ಬಂದೇವ, ಈಗ ಅದ್ರ ಮ್ಯಾಗ ಮಾಡಿದೆ ಅಂದ್ರೆ ಅವ್ರು ತಿನ್ನಂಗಿಲ್ಲ. ಮತ್ತೇನು ಮಾಡ್ಕೊ, ಬರ್ತಾ ಚೇಂಜ್ ಹಾಕ. ನಡಿ ಒಳಗೆ ಹೋಗುನು. ಏನಾತ ಏನದು ಬ್ಯಾಳೆ. ನಾನು ಎಲ್ಲರಿಗೂ ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗವನಂತೇಳಿ ಎಷ್ಟು ಗೌರವದಿಂದ ಹೇಳ್ಕೊತಿದ್ದೆ. ಇವತ್ತೆಲ್ಲರ ಎದುರುಗಡೆ ಮಾನ ಮರೀದಿ ಎಲ್ಲ ಕಳನ್ನವ ಹಾಡಿಬಿಟ್ಟು ನನ್ನ ಹಾಟೆ. ನನಗೆ ಯಾಕೆ ಹಿಂಗೆ ಮೋಸ ಮಾಡಕತ್ತಾನಿವ? ನನಗೇನು ಕಡಿಮೆ ಆಗೈತಿ? ನಾ ಎಷ್ಟು ಸೌಂದರ್ಯವತಿ ಇದ್ದೀನಿ. ಎಲ್ಲರೂ ಅಂತಾರೆ ನಿನ್ನ ಹೇರ್ ಸ್ಟೈಲ್ ಎಷ್ಟು ಚಂದ ಐತಿ, ದೇವ್ರು ನೋಡಿ ನಿನ್ಗೆ ನ್ಯಾಚುರಲ್ ಆಗಿ ಕೊಟ್ಬಿಟ್ಟ ನೋಡಿ ಕೂದಲ ಅದು ಎಲ್ಲ ಅಂತಾರೆ. ಇವ ನೋಡಿದ್ರೆ ನನಗೆ ತಂತಿ ಕೂದಲೈಕಿ ಅಂತಾನೆ. ಪದ್ದು, ನನ್ನ ಚಿನ್ನ ಏನು ಮಾಡಕತ್ತಿ? ಎಲ್ಲಿದಿ ಬಂಗಾರ? ಅಲ್ಲಿನೂ ಚಿನ್ನ ಬಂಗಾರ ಅಂತಾನ, ಇಲ್ಲಿನೂ ಚಿನ್ನ ಬಂಗಾರ ಅಂತಾನ. ನಿನ್ನ ಬಾರಲ್ಲ, ನಿನ್ನ ಮಾಡ್ತೀನಿ ನನ್ನ ಬರೋ ಸಿಟ್ನಾಗ ಏನು ಮಾಡಲಿ? ಕೈಯಾಗ ಏನು ಸಿಗುತ್ತ ಅಂತ ತಗೊಂಡು ಮಕ್ಕಕ್ಕೆ ಹೊಡಿಬೇಕು, ಅಪ್ಪಚ್ಚಾಗಂಗೆ ಗುದ್ದಬೇಕು ಅನ್ನೋ ಅಷ್ಟು ಸಿಟ್ಟು ಬರತೈತಿ. ಆದ್ರೆ ಆಶಾ ತಾಳ್ಮೆ ತಗೊಂಡಾಳ. ತಾಳ್ಮೆ ಪದ್ದಕ್ಕ, ತಾಳ್ಮೆ ಇರಲಿ. ಪದ್ದು, ಏನನ್ನ ಪದ್ದು? ಊರಲ್ಲೇ ಯಾರೂ ಇಲ್ಲ ನಿನ್ನಂಗ ಪದ್ದು, ಬಾರೆ ಇಲ್ಲಿ ನಿನ್ನ ಚಿನ್ನ, ನಿನಗೆ ಕೊಡ್ತೀನಿ ಒಂದು ಮುತ್ತ. ಯಾಕೆ ಇವತ್ತು ಹಿಂಗಾಗೈತಿ ನಿಮ್ಮ ಮಕ್ಕ? ಬೆಕ್ಕುಗಳು ಕಡ್ದಾಡ್ದಾಗ ಆಗಿರುತ್ತಲ್ಲ ಆ ಥರ ಮಾರಿಗಳು ಸೇಮ್ ಹಂಗೆ ಕಾಣಕತ್ತೀನಿ ನೋಡು, ಆ ಬೆಕ್ಕಿನ ಮಾರಿ ಥರ. ಹೌದಾ? ನಂದು ಬೆಕ್ಕಿನ ಮಾರಿನ. ನಿಂದು ಭಾಳ ಚಂದ ಐತಿಲ್ಲ ನಿನ್ನ ಮಾರಿ. ಅಡುಗೆ ಮನ್ಯಾಗ ಕೂಳು ಮಾಡಿಟ್ಟಿನಿ, ಹೋಗಿ ಕೂಳು ತಿಂದು ಬೀಳು. ಒಲ್ಲೆ ಅನ್ಸಿದ್ರೆ ಹಂಗೆ ಬೀಳು. ನನಗೆ ನಿನ್ನ ಮಾತಾಡ್ಸಕ್ಕೆ ಹೋಗ್ಬೇಡ. ಯಾಕ್ಲೆ ಹಿಂಗೆ ಕಾಡಕತ್ತಿ? ಏನು ನಾಯಿಗೆ ಕಡ್ದೈತೇನ? ಏನು ಹುಸ್ನಾಯಿ ಕಡ್ದೈತೆ? ಸೇಮ್ ಹುಸ್ನಾಯಿಗೆ ಆಡಕತ್ತಿಲ್ಲ ಇವತ್ತು.
ಹೌದಪ್ಪ ಚುಕ್ಮಾರ, ನನಗೆ ಹುಚ್ಚನಾಯಿನ ಕಡ್ದೈತಿ, ಅದಕ್ಕೆ ನನ್ನ ಮಾರಿ ಹಿಂಗೈತಿ. ನಿನಗೆ ಬೀದಿ ನಾಯಿ ಕಡ್ದೈತೆನ, ದಾರ್ಯಾಗ ಹೋಗು ನಾಯಿ, ಅದಕ್ಕೆ ನಿನ್ನ ಮಕ್ಕ ಪಳ 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 ಹೊಳ್ಯಾಕತ್ತೈತಿ. ನೋಡು ಆ ಟೊಪಿಗೆ, ನೋಡು ಆ ಮೀಸ್, ನೋಡು ನೋಡು ಎರಡೆರಡು ಒಳಗೊಂದು ಮನೇನ ಮ್ಯಾಗೊಂದು ಅಂಗಿ, ಹಾಂ ಇಷ್ಟು ಚೈನಿ ಮಾಡ್ಕೊಂತ ತಿರ್ಗಾಕತ್ತೀಯಲ್ಲ, ಏನು ನಡ್ದೈತಿ ನಿಂದು? ಹಾಂ ಹೋಗು ಮಾರಯ್ಯ, ಚಂದಾಗ ಇದ್ರನ ನೋಡಕ್ಕೆ ಒಲ್ಲೆ ಅನ್ಸುತ್ತೆ. ಇಂಥ ಹಸಿಗೇಡಿ ಮಕ ಮಾಡ್ಕೊಂಡು ನಿಂತ್ಬಿಟ್ಟಾಳ. ಹೆಂಗೆ ನೋಡ್ಬೇಕಾ ಯಪ್ಪ ಈಕಿನ ಮಕ ನೋಡಿದ್ರೆ ಮಾರಿ ನಮ್ಮಪ್ಪ ಎಲ್ಲಿಂದ ಹುಡ್ಕೊಂಬಂತ ಕಟ್ಟಿದ್ನೋ ಯಪ್ಪ ಇವನಕ್ಕಿನ ಸಾಯಿತನ ಇಸ್ದ ನೋಡು ನನಗೆ ಇದ್ರ ಮಾರಿ ನೋಡ್ಕೊತ. ಯಾರ ಬಂಗಾರ ತೊಗೊಂಡಿರ್ಬೇಕು, ಅದಕ್ಕೆ ಹೊಟ್ಟೆ ಕಿಚ್ಚು ಬಿದ್ದು ಉಳ್ಳಾಡ್ತಾಳಕಿ, ಅದಕ್ಕೆ ಹಿಂಗಾಗಿರ್ತೈತಿ ಇದ್ರ ಮಕ. ಏಯ್ ಆ ಕಡೆ ನೋಡ್ಕೊತ ನಿಂತಿ ಏನ? ಹೋಗಿ ಕೂಳು ತಿಂದು ಬಿದ್ದರ ಬೀಳು ಬಿಟ್ಟರ ಬಿಡು, ನಾ ಅಂತೂ ಹೋಗಿ ಮಕ್ಕೋತೀನಿ ಏನ? ಯಪ್ಪ ನಾನು ಹೋಗಿ ಊಟ ಮಾಡಿ ಮಕ್ಕೋತೀನಿ. ಇದ್ರ ತೊಗೊಂಡು ಏನು ಮಾಡೋಕೆ, ಇದ್ರ ದಿಟ್ಟ ಇದು ದಿನಾಲು ಹಿಂಗೆ ಮಾಡಿಬಿಟ್ರೆ ಏನಾರು ಕೊಡಿಸ್ತೀನಿ ಅಂತ ಹೇಳಿ ಈಕಿ ಈ ಥರ ಐಡಿಯಾ ಮಾಡಿರ್ತಾಳ. ನಮಗೆ ಗೊತ್ತೈತಿ, ಸುಮ್ಮ ಹೋಗ್ತೀನಿ. ಏನು ನಮ್ಮ ಹುಡುಗಿ ಹಾಡಾಡ್ಕೊತ ನಿಂತಾಳ ತನ್ನ ಇಂಪಾದ ಧ್ವನಿಯಿಂದ. ಏಯ್ ಗೌರಿ, ನಿಮ್ಮ ದಾರಿನ ಕಾಯ್ಕೊಂತ ನಿಂತಿದ್ದೆ. ನೀವು ಈ ಕಡೆ ಹೋಗಿರೇನು ಅನ್ಕೊಂಡಿದ್ದೆ ನಾನು, ಅದಕ್ಕೆ ಸುಮ್ಮನೆ ನಿಂತಿದ್ದೆ. ನೀವು ನಾಷ್ಟ ಮಾಡಿದ್ರೇನೆ? ನಮ್ಮ ಗೌರಿ ಇವ್ರ ಜೊತೆ ಯಾಕೆ ಮಾತಾಡ್ಕೊತ ನಿಂತಾಳ? ಹಾಂ, ಅದು ಇಷ್ಟು ಖುಷಿಯಾಗಿ